ಶುರು ಮಾಡಿದ್ದೀನಿ. ನವೆಂಬರ್ ತಿಂಗಳು ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಾಕಿದ್ದೀವಿ. 2 ತಿಂಗಳು ತುಳಿಯುತ್ತೆ, ಡಿಸೆಂಬರ್ ಮತ್ತು ಜಾನ್ವರಿದು. ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ. 4-5 ದಿನದಲ್ಲೇ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ. ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೊಳ್ತೀವಿ. ನಿಮ್ಮ ಗೃಹಲಕ್ಷ್ಮಿ ಹಣ ಹೆಂಗೆ ಅಂದರೆ ಯಾವ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದ್ದೋ ಆ ಕ್ಷೇತ್ರಕ್ಕೆ ಮಾತ್ರ ಬಿಡುಗಡೆ ಆಗುತ್ತೆ, ಅವಾಗ ಮಾತ್ರ ಬಿಡುಗಡೆ ಆಗುತ್ತೆ. ಖಂಡಿತ ಅದು ಆಧಾರಿತವಾದಂಥ ಒಂದು ಆರೋಪ. ಯಾಕಂತಂದರೆ ನಾವು ಯಾವ ಪಕ್ಷವನ್ನು ನೋಡಿ ಅಥವಾ ಇವ್ರು ನಮ್ಮವರು ಇವ್ರು ನಮ್ಮವರಲ್ಲ ಅಂತ ನೋಡಿ ನಾವು ಗ್ಯಾರಂಟಿಯನ್ನು ಹಾಕ್ತಾ ಇಲ್ಲ. ಬಡವರು ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂಥವ್ರಿಗೆ 2-3 ಮಾಡಿದ್ದೀವಿ. ಯಾಕಂದರೆ ನಾನ್ IT ಮತ್ತು ನಾನ್ GST ಪೇ ಇರಬೇಕು, BPL ಇರಬೇಕು, APL ಇದನ್ನು ಪರವಾಗಿಲ್ಲ ಅಂತ ಎಲ್ಲ ಏನೇನಿದಾವೆ ಅನ್ನೋದು ತಮ್ಮ ಎದುರುಗಡೆ ಇದೆ. ಸೊ ಇದು ಇಲೆಕ್ಷನ್ಗೋಸ್ಕರ ಮಾಡಿದರೆ ನಾವು ಇಲೆಕ್ಷನ್ ಆದಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ. ನಾವು ಎಲೆಕ್ಷನ್ಗೋಸ್ಕರ ಮಾಡಲಿಲ್ಲ. ನಾವು ಕೊಟ್ಟಂಥ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಪ್ರತಿ ತಿಂಗಳು ಕೂಡ ಹಾಕ್ತೀವಿ. ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ಗೃಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ 5 ವರ್ಷ ನಿರಂತರವಾಗಿ ತಮಗೆ ಫಿಲ್ಟರ್ ಏನಾದರೂ ಆಗುತ್ತಾ ಮೇಡಮ್? ಖಂಡಿತ ಇಲ್ಲ. ಈಗ ಇಲ್ಲ ಏನೂ ಇಲ್ಲ. ಈಗ ಯಾರ್ಯಾರಿಗೆ ನಾವು ಹಾಕ್ತಾ ಇದೀವಿ ಅವ್ರಿಗೆಲ್ಲರಿಗೂ ದಯಮಾಡಿ